ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಪುಷ್ಟಿ ಅಂತ ಪೌಡರ್ ಬರುತ್ತೆ, ಅದರಲ್ಲಿ ನಾನು ಇಡ್ಲಿ ಮಾಡಿ ಇವತ್ತು ನಿಮಗೆ ತೋರಿಸ್ತಿದ್ದೀನಿ. ತುಂಬ ಸುಲಭ ವಿಧಾನದಲ್ಲಿ ಆ ಪೌಡ್ರನ್ನ ವೇಸ್ಟ್ ಮಾಡ್ದಲ್ಲೇ ನಿಮ್ಮ ಮನೇಲಿ ಇಡ್ಲಿ ಆದರೂ ಮಾಡ್ಬೋದು, ಇಲ್ಲ ದೋಸೆ ಆದರೂ ಮಾಡ್ಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ದೊಡ್ಡದು ಪ್ಲೇಟ್ ತೊಗೊಂಡು ಒಂದು ಜರಡಿ ತೊಗೊಂಡಿದ್ದೀನಿ. ನಾವು ತೊಗೊಂಡಂಥ ಪುಷ್ಟಿ ಪ್ಯಾಕೆಟ್ 5 kg ಪ್ಯಾಕೆಟ್ ಕೊಟ್ಟಿದ್ದಾರೆ. ಆ ಪೌಡ್ರನ್ನು ನಾವೀಗ ಜರಡಿಗೆ ಹಾಕ್ಕೊಂಡು ನೀಟಾಗಿ ಜರಡಿಡ್ತಾ ಹೋಗೋಣ. ಅದೆಲ್ಲ ಜರಡಿಡಿಬೇಕು. ಯಾಕೆ ಅಂತಂದರೆ ಅದರಲ್ಲಿ ಒಟ್ಟಿನಂಶ ಬರುತ್ತೆ, ಸ್ವಲ್ಪ ತರಿ ಆಗಿರೋದೆಲ್ಲ ಬರುತ್ತೆ. ಇದರಲ್ಲಿ ಕಡಲೆಬೇಳೆ, ಹುರ್ಗಡ್ಲೆ, ಹೆಸರು ಕಾಳು ಮತ್ತು ಗೋಧಿ ಎಲ್ಲ ರೀತಿಯೂ ಮಿಕ್ಸ್ ಮಾಡಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ, ಇದನ್ನು ವೇಸ್ಟ್ ಮಾಡಿ ಎಸ್ಬಿಡ್ತಾರೆ. ಏನಕ್ಕೆ ಬೇಕು, ಇದೇನು ಯೂಸ್ ಆಗಲ್ಲ ಅಂತ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಂಗನವಾಡಿಯಲ್ಲಿ ಕೊಟ್ಟಿರೋದಂತ ನೆಗ್ಲೆಕ್ಟ್ ಮಾಡಬೇಡಿ. ಇದರಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ಹಸಿಟ್ಟನ್ನು ಸಹ ಜರಡಿಟ್ಕೊಂಡಿದ್ದೀನಿ ನೋಡಿ. ಜರಡಿಟ್ಕೊಂಡಾದ ನಂತರ ಇದನ್ನು ಚೆಲ್ಲಿ ನಾನೀಗ ನಾನು ಇಲ್ಲಿ 1-2 ಗ್ಲಾಸಷ್ಟು ನಾನಿಲ್ಲಿ ಉದ್ದಿನಬೇಳೆನ ಬೆಳಗ್ಗೆನೇ ನೆನೆಹಾಕಿ ಎತ್ತಿಟ್ಟಿದ್ದೆ ನೋಡಿ. ಚೆನ್ನಾಗಿ ನೆಂದಿದೆ. ಯಾಕೆಂದರೆ ನೀವು ಉದ್ದಿನಬೇಳೆ ಒಂದೇ ನೆನೆಸಿ ರುಬ್ಬಿದ್ರೇ ಬೆಸ್ಟು. ಅದ್ರ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಆವಾಗಲೇ ಸಾಫ್ಟಾಗಿ ಬರುತ್ತೆ. ಬನ್ನಿ ಇದನ್ನು ನಾವೀಗ ರುಬ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ತೊಗೊಂಡಂಥ ಉದ್ದಿನಬೇಳೆ ನೆನೆಸಿದಂಥದನ್ನ ಒಂದು ಸ್ವಲ್ಪ ನೀರು ಹಾಕಿ ಈಗ ರುಬ್ಕೊಂಬರೋಣ. ನುಣ್ಣಗೆ ರುಬ್ಬಬೇಕಾಗತ್ತೆ ನೋಡಿ. ತುಂಬಾ ನಾನು ನುಣ್ಣಗೆ ರುಬ್ಬಿದ್ದೀನಿ. ಈ ಹದದಲ್ಲಿ ರುಬ್ಬಿದ್ರೆ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ, ಮೆತ್ತಗೆ ಬರುತ್ತೆ. ಅದಾದ ನಂತರ ನಾನೀಗ ಒಂದು ದೊಡ್ಡದೊಂದು ಕುಕ್ಕರ್ ತೊಗೊಂಡಿದ್ದೀನಿ. ನಾವು ತೊಗೊಂಡಂಥ ರುಬ್ಬಿದಂಥ ಇದನ್ನು ನಾವೀಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಉದ್ದಿನಬೇಳೆದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಫಸ್ಟು ಚೆನ್ನಾಗಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಗಂಟಿನ ಅಂಶ ಇರೋದಿಲ್ಲ. ಮಿಕ್ಸ್ ಮಾಡ್ಕೊಂಡ ನಂತರ ಆಮೇಲೆ ನಾವು ಜರಡಿಟ್ಕೊಂಡಂಥ ಹಸಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪನೇ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನೀವು ಫಸ್ಟೇ ಹಸಿಟ್ಟು ಹಾಕ್ಕೊಂಡು ಆಮೇಲೆ ಉದ್ದಿನಬೇಳೆ ಹಿಟ್ಟು ಹಾಕೋತೀನಿ ಅಂದರೆ ಸ್ವಲ್ಪ ಗಂಟು ಆಗಿಬಿಡುತ್ತೆ. ಅದಕ್ಕೇ ನಿಧಾನಕ್ಕೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿದಿತಾ ಹೋಗಿ ನೀವು. ಸ್ವಲ್ಪ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ನಾನು ಮಿದಿತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬೇಗ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿದ್ರೆ ಆವಾಗ ಗಂಟು ಕಮ್ಮಿ ಆಗುತ್ತೆ ನೋಡಿ. ಅದೇ ಮಿಕ್ಸಿ ಜಾರಲ್ಲಿ ಇದ್ದಿದ್ದಂಥ ನೀರನ್ನು ನಾನು ಇಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಚೆನ್ನಾಗೆ ನಾದ್ಕೋತಾ ಇದ್ದೀನಿ. ನೀವು ಇಡ್ಲಿ ಬೇಕು ಅಂದರೆ ಇಡ್ಲಿ ಟೈಪಿಗೆ ಮಾಡ್ಕೊಳ್ಳಿ, ಇಲ್ಲ ದೋಸೆಗೆ ಬೇಕು ಅಂದರೆ ದೋಸೆ ಥರನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಸರಿ. ಫಸ್ಟು ಗಂಟು ಯಾವುದೇ ರೀತಿ ಒಂದು ಸ್ವಲ್ಪನೂ ಸಿಗ್ದಲ್ಲೇ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ. ಯಾಕೆಂದರೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನುಣ್ಣಕ್ಕೆ ಚೆನ್ನಾಗಿ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಹೋದರೆ ಗಂಟೆಲ್ಲ ಕರಗಿಬಿಡುತ್ತೆ ನೋಡಿ. ಚೆನ್ನಾಗಿ ಕಲಿಸಿದ ನಂತರ ನಾನು ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ತಿರ್ಗಾ ಮತ್ತೆ ನಾನು ಚೆನ್ನಾಗಿ ಕೈಯಲ್ಲೇ ಕಲಿಸಿದ್ದೀನಿ. ಕಲಿಸಿದ ನಂತರ ನಾನು ಇದನ್ನು ಒಂದು ಓವರ್ನೈಟು, ಈಗ ಸಂಜೆ ನಾನು ಇದನ್ನು ರುಬ್ಬಿ ಇಟ್ಟಿದ್ದೀನಿ. ಅದನ್ನು ನನಗೆ ಬೆಳಗ್ಗೆ ತೋರಿಸ್ತೀನಿ. ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಇಡ್ತೀನಿ. ಅದಾದ ನಂತರ ನೋಡಿ, ಈಗ ಮಾರ್ನಿಂಗ್ ನಾನು ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಎಷ್ಟು ಉಬ್ಬಿದೆ ಅಂತ ಗೊತ್ತಾಗ್ತಿದೆ ಅಲ್ಲ. ಚೆನ್ನಾಗಿ ಉಬ್ಬು ಬಂದಿತ್ತು. ಇಡ್ಲಿ ಅಂತೂ ಇದ್ರಲ್ಲಿ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್, ತುಂಬಾ ಸಾಫ್ಟಾಗಿರುತ್ತೆ. ಮಕ್ಕಳಂತೂ 2 ತಿನ್ನೋರು 3 ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾನೀಗ ಒಂದು ಸೌಟ್ ತೊಗೊಂಡು ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಲ್ಲಿ. ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಾದ ನಂತರ ನಾನೀಗ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆ ಆಲ್ರೆಡಿ ನಾನು ನೀರಿಟ್ಟು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ನೀರು ಹಾಕಿ. ಈಗ ನಾನು ಇಡ್ಲಿ ಪಾತ್ರೆ ಇದ್ದಕ್ಕೆ ನಾನೀಗ ಎಲ್ಲ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನೋಡಿ. ಎಣ್ಣೆ ಹಚ್ಕೊಂಡ ನಂತರ ನಾನೀಗ ಇದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇತ್ತು. ಸ್ವಲ್ಪ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಒಂದು ಲೋಟ ಅಷ್ಟು ನೀರು ಹಾಕ್ಕೋಬೋದು. ಈಗ ನಾನು ಎಲ್ಲದನ್ನು ಒಂದೊಂದು ಸ್ವಲ್ಪನ ಹಾಕ್ಕೊಂಡು ಒಂದೊಂದು ಸೌಟಷ್ಟು ಬಿಟ್ಕೋತಾ ಇದ್ದೀನಿ.
ತುಂಬ ಫ್ರೆಂಡ್ಸ್ ಈ ಥರ ಎಷ್ಟೋ ಜನಗಳು ಅಂಗನವಾಡಿಯಿಂದ ಕೂಡ ಫುಡ್ನ ವೇಸ್ಟ್ ಮಾಡ್ತಾರೆ. ಆ ಥರ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿ ನೋಡಿ, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವೇ ಹೇಳ್ತೀರಾ ತುಂಬ ಸಾಫ್ಟಾಗಿ ಬಂತು, ಚೆನ್ನಾಗಿದೆ ಅಂತ. ನಾನು ಎಲ್ಲದೂ ಇಡ್ಲಿನ ಬಿಟ್ಕೊಂಡಿದ್ದೀನಿ ಪ್ಲೇಟ್ಗೆ. ಈಗ ನಾನು ಮುಂಚೆನೇ ಆಲ್ರೆಡಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಕಾಯೋಕ್ಕಿಟ್ರೆ ಈ ತವ ಏನಾಗುತ್ತೆ ಕೆಳಗಡೆ ಕಪ್ಪಾಗೋದಿಲ್ಲ, ಅದಕ್ಕೋಸ್ಕರ ನಾನು ನೀರು ಹಾಕಿ ಕಾಯಿಸಿದ್ದೆ. ಅದಾದ ನಂತರ ನಾನೀಗ ಇದಕ್ಕೆ 3 ಪ್ಲೇಟ್ನೂ ಹಾಕಿದ್ದೀನಿ. ಈಗ ನಾನು ಮೇಲೆ ಕವರ್ ಮಾಡ್ತಿದ್ದೀನಿ. ಒಂದು 10 ಮಿನಿಟ್ಸ್ ಬಿಡ್ತೀನಿ. 10 ಮಿನಿಟ್ಸ್ ಆದ ನಂತರ ತೋರಿಸ್ತೀನಿ ನಿಮಗೆ. ನೋಡಿ 10 ಮಿನಿಟ್ಸ್ ಆಗಿದೆ. 10 ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಮಾತ್ರ ತುಂಬ ಸಾಫ್ಟಾಗಿತ್ತು ಫ್ರೆಂಡ್ಸ್, ಮಾತ್ರ ಸೂಪರಾಗಿತ್ತು. ಹಾಗೆ ನಾನು ಎಲ್ಲ ಪ್ಲೇಟ್ಸ್ನೂ ಕೆಳಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಕೆಳಗೆ ಎತ್ತಿಟ್ಕೊಂಡ ನಂತರ ನಾನೀಗ ಒಂದು ಸ್ಪೂನ್ ಮುಖಾಂತರ ಒಂದೊಂದಾಗಿ ಎತ್ಕೋತಾ ಇದ್ದೀನಿ ಇಡ್ಲಿನ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ, ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಬೇಕಂದ್ರೆ ನೀವು ಸಾಂಬಾರು, ಟೊಮೊಟೊ ಸಾಂಬಾರು ಮಾಡ್ಕೊಬೋದು, ಇಲ್ಲ ಬೇಳೆ ಸಾಂಬಾರು ಮಾಡ್ಕೊಬೋದು, ಇಲ್ಲ ಅನ್ನೋದಾದರೆ ಚಟ್ನಿ ಆದರೂ ಮಾಡ್ಕೊಬೋದು. ಯಾವುದಾದ್ರೂ ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಬೋದು. ನಾನು ಇದ್ರ ಜೊತೆಗೆ ಅಂತ ಟೊಮೊಟೊ ಸಾಂಬಾರು ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ದೋಸೆ ಮಾಡಿದ್ರಂತೂ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್, ಮಾತ್ರ ಸೂಪರಾಗಿರುತ್ತೆ. ಯಾಕೆಂದರೆ ಇದಕ್ಕೆ ಗೋಧಿ, ರಾಗಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬೇಳೆ ಬರುತ್ತೆ ನೋಡಿ, ಅದು ಎಲ್ಲದೂ ಹಾಕಿ ಮಾಡಿರ್ತಾರೆ. ಕೊನೆಯದಾಗಿ ನಾನು ಎಲ್ಲ ಪ್ಲೇಟ್ನೂ ಎತ್ತಿಟ್ಕೊಂಡು ಒಂದು ಹಾಟ್ ಬಾಕ್ಸ್ಗೆ ಎತ್ತಿಟ್ಕೊಂಡಿದ್ದೆ. ಫೈನಲ್ ಆಗಿ ನಾನೀಗ ಇದಕ್ಕೆ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ ಎಲ್ಲದೂ ಪ್ಲೇಟ್ಗೆ ಎತ್ತು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಟೊಮೊಟೊ ಸಾಂಬಾರು ಹಾಗೆ ನಾನು ಚಟ್ನಿನ ಮಾಡಿದ್ದೆ, ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ. ಮಾತ್ರ ನಾನು ಕಾಯಿ ಚಟ್ನಿ ಮಾಡಿದ್ದೆ, ಹಾಗೆ ಟೊಮೊಟೊ ಸಾಂಬಾರು ನೋಡಿ, ಅದನ್ನು ಸೂಪರಾಗಿತ್ತು ಕಾಂಬಿನೇಷನ್. ಮಾತ್ರ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ನೀವು ಮಾಡಿದ ನಾನು ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.